ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇದು ಲಾಸ್ಟ್ ವಿಡಿಯೋದ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಟೆಂಪಲ್ ಹೋಗಿದ್ವಿ ಅಲ್ವಾ, ಸೊ 3 ಟೆಂಪಲ್ ಒಂದೇ ದಿನ ಹೋಗ್ತೀವಿ ಅಂತ ಹೇಳಿದ್ದೆ. 2 ಟೆಂಪಲಿಂದು ಲಾಸ್ಟ್ ವ್ಲಾಗಲ್ಲೇ ಅಪ್ಲೋಡ್ ಮಾಡಿದ್ದೀನಿ. ಇದು ಲಾಸ್ಟ್ ಟೆಂಪಲ್ದು ಕಾರೆಕುರ್ಚಿಯಲ್ಲಿ ದೊಣೆಗಂಗಾ ಕ್ಷೇತ್ರ ಅಂತ ಹೇಳ್ಬಿಟ್ಟು, ಅಲ್ಲೂ ಕೂಡ ಗಂಗಮ್ಮ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಇದಂತೂ ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ ಪ್ಲೇಸ್ ಇದು. ಫಾರೆಸ್ಟ್ ಒಳಗಡೆ ಇರೋವಂಥದ್ದು. ತುಂಬ ಚೆನ್ನಾಗಿದೆ ಪ್ಲೇಸು. ಅಲ್ಲೆಲ್ಲ ಹೋಗಿದ್ದ ಕಡೆ ಎಲ್ಲ ತುಂಬಾ ಬಿಸಿಲಿತ್ತು. ಕಾಲು ನೆಲಕ್ಕೆ ಇಟ್ಟ ತಕ್ಷಣ ತುಂಬ ಸುಡ್ತಿತ್ತು. ಇಲ್ಲಿ ಕಾಲು ನೆಲಕ್ಕೆ ಇಟ್ಟ ತಕ್ಷಣವೇ ಫುಲ್ಲು ಒಂಥರ ಕೂಲ್ ಆಗೋಯ್ತು. ಅಷ್ಟು ಚೆನ್ನಾಗಿದೆ ಪ್ಲೇಸು. ಸೊ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ನೋಡಿ. ಮೂರು ಕಡೆ ಬಂದಿದ್ದೀನಿ ಅಂದರೆ ಹೆಂಗೆ ಆಗೋದು. ಅದು ಕಡಿಮೆ ಡಿಸ್ಟೆನ್ಸ್ ಆಗಿದ್ರೆ ಓಕೆ, ಟ್ರಾವೆಲಿಂಗ್ಗೆ ಜಾಸ್ತಿ ಆಗ್ತದೆ. ಬನ್ನಿ ಹೋಗೋಣ. ಇದೊಂದು ಮುಗಿಸ್ಬಿಟ್ಟು KTCಲಿ ಮಸಾಲೆ ದೋಸೆ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಮನೆಯವರು. ಒಂದೇ ನಾನೇನು 10 ತಿಂತೀನ, ಒಂದೇ ಸಾಕು. 10 ತಿಂದರೆ ಒಂದು ಫ್ರೀ. ಬೇಡ ಕಣ, ಒಂದೇ ಸಾಕು ನನಗೆ. ಸೊ ಇಲ್ಲಿ ಬೇಗ ಬೇಗ ಪೂಜೆ ಮಾಡಿಸಿ ಹೋಗೋಣ. ಕಾಲು ತೊಳಿಯೋಕ್ಕೆ ಇಲ್ಲೇ ಇತ್ತು. ಇವಾಗೆಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ಊಟದಲ್ಲೆಲ್ಲ ಈ ಕಡೆ ಹೊಸ್ದಾಗಿ ಮಾಡಿದ್ರಲ್ಲ. ಚಪ್ಪಲ್ ಹಾಕ ಬಂದಿಲ್ಲ. ದೇವಸ್ಥಾನದಿಂದ ಬಂದು ಕಾಲು ತೊಳ್ಕೊಬಾರ್ದು. ಘಮ ಘಮ ಅಂತೈತೆ. ಏನಮ್ಮ ಮತ್ತನ್ನ ಇದೆಲ್ಲ ಮೊನ್ನೆ ದೀಪ ಹಚ್ಚಿದ್ರಲ್ಲ ಅದು. ಜನ ಇಲ್ಲ ಅಲ್ವಾ? ಒಳ್ಳೆ ಟೈಮ್ ಬಂದಿದ್ದೀವಿ. ಅಲ್ಲಿ ಮಾಡ್ಬೋದು. ಪೂಜಾ ಬಿಸ್ಲಿಕ್ಕೆ ಕೂತಿದ್ಯಾ ಕಣೆ? ಬನ್ನಿ ಕೂತ್ಕೊಳ್ಳಿ. ಅಡುಗೆ ಮಾಡಿ ಹಿಡ್ಕೊಡ್ರಿ. ನಾನು ಅಡುಗೆ ಮಾಡ್ತೀನಿ. ಅಲ್ಲಿಗೆಲ್ಲ ನಾನು ಪಂಪ್ ತಗೊಟ್ಟಿದ್ದೆ. ಇವಾಗ ಅವ್ರು ಮಾಡ್ತಾರೆ. ಹೌದಾ? ಚೆಕ್ ಮಾಡ್ಬೋದಾ? ಕಟ್ ಮಾಡಬೇಕಂತ ಒಳ್ಳೆ ರೀತಿ
ಅಲ್ಲ ತಣ್ಣಗಿದೆ. ನರಿಕೆ ಮಾಡೋದು ಕಲ್ತಿದ್ದೀನಿ ಈ ಥರ. ಸ್ಮೂಟಾಗಿ ಚೆನ್ನಾಗೈತೆ ಇದು ಸೀರೆ. ಅದೊಂದು ಥರದಲ್ವೇನಮ್ಮ ಫ್ಯಾನ್ಸಿ ಸೀರೆ? ಇನ್ನೊಂದು ತಂದಿದ್ದೀನಿ. ನಾಲ್ಕು ಸೀರೆ ನಮಗೆ. ಅಲ್ಲಿ ಥರ ಇಟ್ಟು ಮಾಡೋಂಗಿಲ್ಲ, ದೇವ್ರ ಮೇಲೆ ಹಾಕ್ತಾರೆ, ಅದನ್ನ ಪೂಜೆ ಮಾಡ್ತಾರೆ. ಇಲ್ಲಿ ಕಟ್ಟ ನಿಂಗೆ ಬ್ಲೌಸ್ ಪೀಸಲ್ಲಿ ಕಟ್ಟಬೇಕಾ? ಈಗ ಸಣ್ಣ ಬರ್ತಾವಲ್ಲ, ಸಣ್ಣದೊಂದು ದಪ್ಪ ದಪ್ಪ ಮಾಡಿದ್ದೆ ನೋಡ್ರಿ. ಅಲ್ಲಿ ನವಲೆಗ್ ಮಾಡಿದ್ವಲ್ಲ ಅವ ದಪ್ಪ ಮಾಡಿದ್ದೆ ಅಂದ್ಕೊಂಡೆ. ಸಾಡಿ ಇದೆ ಈ ಕೈ ನೋವಾಗ್ಬಿಟ್ಟೈತಲ್ಲ ಈಗ, ಅದಕ್ಕೆ ಸಣ್ಣ ಅಲ್ಲ ಓದ್ಕೊಂಬಂದಿರೋ ಕಾರು ಕೈ ಯಾಕಪ್ಪ ಅಷ್ಟು ಮಿದ್ದು ಮನೇಲಿ ಅವೆಲ್ಲ ನಾನೇ ಮಾಡಿದ್ದಲ್ಲ. ದಿನ 100 ಮುದ್ದೆ ಮಾಡ್ಬೇಕಲ್ಲ. ಅಯ್ಯೋ ಚಿಕ್ನಿ ಕಟ್ಟಿಳು, ಇವು ಅಕ್ಕಿದಕ್ಕೆ ನಾನು ಸ್ವಲ್ಪ ಕಟ್ಟಿ ತಾಯಿ ಕೊಟ್ಟೆ. ಬಾವನ ಕೈಲಿ ಕುಂಕುಮ ಇಡೋದೆಲ್ಲ ಮಾಡ್ತೆ. ಪೂಜೆ ಮಾಡುವಾಗ
ಫಸ್ಟೇ ಹೇಳ್ಬಿಟ್ರೆ ನಂಗೆ ಮಾತಾಡೋ ಚೆನ್ನಾಗಿರುತ್ತೆ. ಹೌದಾ, ಫಸ್ಟೇ ಪ್ರಿಪೇರ್ ಆಗಿ ಮಾತಾಡಿದ್ರೆ ಅದು ಸ್ಕ್ರಿಪ್ಟೆಡ್ ಅನಿಸುತ್ತೆ, ವ್ಲಾಗ್ ಅನ್ಸಲ್ಲ. ಬ್ಲಾಗ್ ಅನ್ಸಲ್ಲ, ಹ್ಞೂ ನಮಗೆ ಬರಲ್ಲ ಏನು ಮಾತಾಡ್ತೀರಾ ಕ್ಯಾಶುವಲಾಗಿ ಹೆಂಗೆ ಮಾತಾಡ್ತೀರಾ ಹಂಗೆ ಮಾತಾಡಿದ್ರೆ ಆಯಿತು. ನೆಕ್ಸ್ಟ್ ಎಲ್ಲಿಗೆ? ಕೆಪ್ಟು ಯಾಕೆ? ಮನೆಗೆ ಬಗ್ಗೆ ನಿದ್ದೆ ಬರ್ತಿದೆ. ನೆನ್ನೆ ಎಲ್ಲ ಗಣಪತಿ ಜಾತ್ರೆಯಲ್ಲಿ ಫುಲ್ಲು ಡ್ಯಾನ್ಸ್ ಮಾಡಿ ಸುಸ್ತಾಗ್ಬಿಟ್ಟಿದ್ದಾರೆ. ನನಗೆ ಊದ್ಬತ್ತಿ ಸ್ಮೆಲ್ಲಿಗೆ ಹೊಗೆಗೇ ಶೀತ ಆಗ್ಬಿಟ್ಟಿದೆ. ಸೊ ಗೈಸ್ ಆಫ್ ಮಾಡಿ. ಸೌಂಡ್ ಬರೋದಿಲ್ವಾ? ಕಾಪಿ ರೈಟ್ ಆಗಲ್ವಾ? ನೋಡೋಣ ಹತ್ರಿ ನಡ್ರಿ, ಹತ್ತಿದಾರಂತೆ ನಡ್ರಿ, ಮೂವ್ ಮಾಡ್ರಿ. ಪೂಜನ್ ಹ್ಞೂ ನಿದ್ದೆ ಯಾಕೆ ಹೆಣ್ಬಿಡು ತಿಳಿಯಲ್ಲ ಅನ್ಸುತ್ತೆ. ಅವ್ರು ಡ್ಯಾನ್ಸ್ ಮಾಡ್ರಿ. ಇಲ್ಲ ಇಳಿಜಾರು ಆಗುತ್ತಾ? ಈ ಹ್ಯಾಂಡ್ ಬ್ರೇಕರ ಬಿಡು, ಏನಾರ ಬಿಡು. ಆಗುತ್ತಾ ಜಾಗ? ಇಲ್ಲ ಬಿಡುತ್ತೀಯಾ? ಬನ್ರಿ ಬಿಡ್ತೀನಿ, ಅದಕ್ಕೆ ತೊಡಮೆ ಕೂರಿಸ್ಕೊಳ್ರಿ. ಅದೇ ಅವೆಲ್ಲ ಸಿಗಿಲ್ಲ. ನಾನು ಇಷ್ಟೆಷ್ಟು ಪುಟಾಣಿಗಿದ್ದೀನಿ, ನೀವು ಒಂದು ಕಾಲಲ್ಲಿ ಒಂದು ತೊಡೆ ಮೇಲೆ ಕೂರಿಸ್ಕೊಬೋದು. ಅದಕ್ಕಿಂತ ಹೋಗ್ಬಿಟ್ರೆ ಈಸಿ ಆಯ್ತು. ನಿನ್ಗೆ ಯಾಕೆ ಕಷ್ಟ ಇವಾಗ? ನಿನಗೆ ಕಷ್ಟ ಆಗ್ತೈತಾ? ಕಷ್ಟ ಅದ ಕಣಪ್ಪ, ಅಲ್ಲಿ ನೋಡಿದ್ರಿ ನಂಗೆ ಹಿಂದೆ ಉಸಿರು ಕಟ್ದಂಗೆ ಆಗುತ್ತೆ. ಅಯ್ಯಪ್ಪ, ಆ ಸೀಟಲ್ಲಿ ಕೂತ್ಕೊಂತೀನಿ, ಇಲ್ಲ ಈ ಸೀಟಲ್ಲಿ ಬಾ ಹೊರ್ಸ್ಬಾ. ಕೂತ್ಕೊಂತೀನಿ. ನೋ ಇವಾಗ ಆಗಲ್ಲ, ಇವತ್ತು ಹಾಲಿಡೇ ನನಗೆ. ಇವತ್ತಂತೂ ಡ್ರೈವ್ ಮಾಡೋಕ್ಕಾಗಲ್ಲ, ನನಗೆ ಸುಸ್ತಾಗ್ಬಿಟ್ಟಿದ್ದೀನಿ, ತಲೆನೋವು ಬಂದಿದೆ, ಮನೆಗೆ ಹೋಗಿ ಮಂಕೊಳ್ಳೋಣ ಅನಿಸ್ತಿದೆ. ಬ್ಲಾಗ್ ಎಂಡ್ ಮಾಡೋಣ ಇವತ್ತು. ಎಂಡ್ ಮಾಡ್ಬಿಡಿ, ಇದೇ ಮಾಡ್ಬೇಕು. ಹೇಳು ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ ಅಂತ ಹೇಳಲ್ಲ? ಹೇಳಲ್ಲ. ನೀರು ಟ್ಯಾಕ್ಸ್ ನೀರು ಬ್ಲಾಗ್ ಮಾಡಿ ಚಾರ್ಜರ್ ಕಾರ್ದು ನೋಡು, ಕಾರ್ದು ಕೇಳಕ್ ಹೋಗೋರೆ. ಹ್ಞೂ ಬೇಗ ಖಾಲಿ ಮಾಡ್ರಿ. ಕೈ ಬಂದಾಯ್ತಾರೆ ಹಂಗೆ ಕಟ್ ಮಾಡಿ ಸಮೇತ ನಿಮಿಷ ನನಗೆ ಗೊತ್ತಾಗಲಿಲ್ಲ, ಫಸ್ಟ್ ಬೆಂಗಳೂರು ತಗೊಂಡೋಗ್ಬಿಟ್ಟು ಇವ್ರು ಹೆಂಗೋ ಒಂದು 10 ನಿಮಿಷ ಆಯ್ತು ಅಷ್ಟೇ. ಅಂದರೆ ಕೈ ಕುಡಿಬೋದು. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೀನು ಮತ್ತೆಂತ ವಿಡಿಯೋ ಮಾಡ್ತಿದ್ಯಾ? ಅಲ್ಲಿ ಎಂಡ್ ಮಾಡಲಿಲ್ಲ, ಸುಮ್ಮನೆ ಹೇಳಿದೆ ಅಲ್ವಾ? ಹೇಳಿದೆ ಮಾಡಲಿಲ್ಲ, ಹೇಳಿದ್ಮೇಲೆ ಮಾಡಬೇಕು. ನಮಗೆ ಲೆಮನ್ ಜ್ಯೂಸ್ ಬೇಕಾಗಿತ್ತು. ಇಲ್ಲ ಇರಬೇಕು. ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.